ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕ್ರೆಡಲ್ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರ ನೇತೃತ್ವದಲ್ಲಿ ಶ್ರೀ ಹನುಮಮಾಲಾ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಲಬುರಗಿ ಮಹಾನಗರ ಜಿಲ್ಲೆಯಿಂದ ಆಯೋಜನೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಅಶೋಕ್ ಹೊನ್ನಳ್ಳಿ ಪರಿವಾರದ ವತಿಯಿಂದ ಕಾಂತಾರ ಚಿತ್ರ ತೋರಿಸುವ ಮುಖಾಂತರ ಆಚರಣೆ. ಕಲಬುರಗಿಯ ಬ್ರಹ್ಮಪುರ ಬಡಾವಣೆಯ ಶಾಸ್ತ್ರಿ ಚೌಕ್ನಲ್ಲಿ ಜರುಗಿದ ರಕ್ತದಾನ ಶಿಬಿರ. ಶ್ರೀ ಅಲ್ಲಮಪ್ರಭು ಪಾಟೀಲ್ ಅಭಿಮಾನಿಗಳ ಬಳಗದ ವತಿಯಿಂದ ಶಿಬಿರದ ಆಯೋಜನೆ. ಮೈಕ್ರೋನ್ ಇಂಡಸ್ಟ್ರಿ ಪೌಡರ್ ಕೋಟಿಂಗ್ ನ ಉದ್ಘಾಟನಾ ಸಮಾರಂಭ ಕಲಬುರಗಿಯ ಕಪ್ನೂರ್ ಕೈಗಾರಿಕಾ ಪ್ರದೇಶದ ಮೊದಲನೆಯ ಹಂತದಲ್ಲಿ ಆಯೋಜನೆ. ರಾಜ್ಯ ಮಟ್ಟದ ತೊಗರಿ ಬೆಳೆಗಾರರ ವಿಚಾರ ಸಂಕಿರಣ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿಯ ವತಿಯಿಂದ ಆಯೋಜನೆ. ನಾಡ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಪರೇಟರ್ಗಳನ್ನು ಬದಲಾಯಿಸುವ ಕುರಿತು ಶರಣ ಐಟಿ ಅವರಿಂದ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಲಬುರಗಿ ಮಹಾನಗರ ಜಿಲ್ಲೆಯ ವತಿಯಿಂದ ಇಂದು ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ಶ್ರೀ ಹನುಮಾನ ದೇವಸ್ಥಾನದ ಆವರಣದಲ್ಲಿ ಕ್ರೆಡಲ್ನ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರ ನೇತೃತ್ವದಲ್ಲಿ ಶ್ರೀ ಹನುಮಮಾಲಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಲಬುರಗಿ ಮಹಾನಗರ ಜಿಲ್ಲೆಯ ವತಿಯಿಂದ ಕ್ರೆಡಲ್ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರ ನೇತೃತ್ವದಲ್ಲಿ ಶ್ರೀ ಹನುಮಮಾಲಾ ಕಾರ್ಯಕ್ರಮ ಹಾಗೂ ಬೃಹತ್ ಸಂಕೀರ್ತನಾ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಇಂದು ಬೆಳಿಗ್ಗೆ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದ ಹನುಮಾನ ದೇವಸ್ಥಾನದಲ್ಲಿ ಚಂದು ಪಾಟೀಲ್ ಅವರ ಜೊತೆಯಲ್ಲಿ ಸುಮಾರು 450ಕ್ಕೂ ಹೆಚ್ಚು ಜನ ಹನುಮಮಾಲಾ ಧಾರಣೆ ಮಾಡಿದರು. 11 ಬಸ್ಗಳು ಕಲಬುರಗಿಯಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಹತ್ತಿರದಲ್ಲಿರುವ ಹನುಮಂತನ ಜನ್ಮಸ್ಥಳವಾದ ಕಿಷ್ಕಿಂದಾಕ್ಕೆ ಪ್ರಯಾಣ ಬೆಳೆಸಿದವು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕರ್ನಾಟಕ ಉತ್ತರ ಕರ್ನಾಟಕದ ವತಿಯಿಂದ ಹನುಮ ಮಾಲಾಧಾರಣೆ ಕಾರ್ಯಕ್ರಮದ ನಿಮಿತ್ತ ಕಲಬುರಗಿ ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಿಷ್ಕಿಂದ ಆನೆಗುಂದಿ ಅಂಜನಾದ್ರಿ ಪರ್ವತಕ್ಕೆ ನೂರಾರು ಹನುಮ ಮಾಲಾಧಾರಿಗಳು ಪ್ರಯಾಣ ಬೆಳೆಸಿದರು. ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದ ಹನುಮಾನ ಮಂದಿರದಲ್ಲಿ ಕ್ರೆಡಲ್ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರ ನೇತೃತ್ವದಲ್ಲಿ ನಸುಕಿನ ಜಾವ ಹನುಮಂತನಿಗೆ ರುದ್ರಾಭಿಷೇಕ, ಹೋಮ, ಹವನ, ನವಗ್ರಹ ಪೂಜೆಯ ನಂತರ 450 ಜನ ಹನುಮ ಮಾಲಾಧಾರಿಗಳಿಗೆ ಮಾಲಾಧಾರಣೆ ಮಾಡಲಾಯಿತು. ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಿಂದ 11 ರಾಜಹಂಸ ಡಿಲಕ್ಸ್ ಬಸ್ಗಳಿಗೆ ಚಂದು ಪಾಟೀಲ್ ಅವರು ಚಾಲನೆ ನೀಡುವ ಮುಖಾಂತರ ಮಾಲಾಧಾರಣೆ ಮಾಡಿದ ಮಾಲಾಧಾರಿಗಳ ಪ್ರಯಾಣ ಕೊಪ್ಪಳಕ್ಕೆ ಪ್ರಯಾಣ ಬೆಳೆಸಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ವಿಭಾಗದ ಕಾರ್ಯದರ್ಶಿ ಶಿವರಾಜ್ ಸಂಗೊಳಗಿ, ಜಿಲ್ಲಾಧ್ಯಕ್ಷರಾದ ರಾಜು ನವಲದಿ, ಪ್ರಶಾಂತ್ ಗುಡ್ಡ, ಅಶ್ವಿನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಲಾಧಾರಿಗಳು ಕಲಬುರಗಿಯಿಂದ ಕೊಪ್ಪಳದ ಗವಿಸಿದ್ದೇಶ್ವರ ಸಂಸ್ಥಾನಕ್ಕೆ ತೆರಳಿ ವಿಶ್ರಾಂತಿ ಪಡೆದು ಬೆಳಿಗ್ಗೆ ಪೂಜೆಯ ನಂತರ ಕಿಷ್ಕಿಂದ ಅಂಜನಾದ್ರಿ ಬೆಟ್ಟಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ.
ಕಿ ಇವತ್ತಿನ ದಿವಸ ನಾವೆಲ್ಲರೂ ಉತ್ತರ ಮತಕ್ಷೇತ್ರದಿಂದ ನಮ್ಮ ಶ್ರೀ ಹನುಮಾನ್ ಜನ್ಮಸ್ಥಾನ ಆಂಜನೇಯ ಬೆಟ್ಟ ಕಿಷ್ಕಿಂಧನಾಗ ಇವತ್ತೊಂದು ದಿವಸ ನಾವೆಲ್ಲರೂ ಹೋಗ್ತಾ ಇದ್ದೆವು. ಒಂದು 8 ದಿವಸ ಹಿಂದೆ ಉಮೇಶ್ ಪಾಟೀಲ ಮತ್ತು ಅಶೋಕ್ ಮಾನ್ಕರ್ ಅನ್ನೋರು ಹೇಳಿದ್ರು, ಈ ಥರ ನೋಡ್ರೆ ಬರೀ ಫಂಕ್ಷನ್ಗಳಿಗೆ ಕರಿತೇವೆ ಮತ್ತು ಬರೀ ಕಾರ್ಯಕ್ರಮಗಳಿಗೆ ಕರಿತೇವೆ, ಇದೊಂದು ಒಳ್ಳೇದೊಂದು ಅದ, ಎಲ್ಲರೂ ಕಲ್ತು ನಾವು ಕರ್ನಾಟಕನಾಗ ಹುಟ್ಟಿ ಅಲ್ಲಿ ಎಲ್ಲಿ ಹನುಮಾನ್ ಹುಟ್ಟಿದಾರೆ ಅಲ್ಲಿ ಹೋಗಿಲ್ಲ ಅಂತಂತಂದ್ರೆ ಜನ ಕೇಳ್ತಾ ಇದ್ದಾರೆ ನಮ್ಗೆ, ಅದಕ್ಕೆ ಹೋಗಮೇನಂತಂತೇಳಿ ಅವಾಗ ಮಾತಾಡಿದಾಗ ಎಲ್ಲರೂ ಒಂದು ಲಿಸ್ಟ್ ಮಾಡ್ಕೊಂಡು ನಾವು 15, 50, 100 ಜನ ಆಗ್ಬೋದು ಅಂತಂತೇಳಿ ಆಯ್ತು ಅಂತ ಹೇಳಿದೆವು. ಬಟ್ ಸಂಖ್ಯೆ ಆತ 500 ಜನ ಸಂಖ್ಯೆ ಆಗ್ಯದ. ಅದು ಒಂದು ದೊಡ್ಡದೊಂದು ಸಾಧನೆ ಅನ್ಸೋದು ನಂಗೆ, ಯಾಕಂದರೆ ಎಲ್ಲರೂ ಏನು ಮಾಲೆ ಹಾಕೊಳ್ಳುತ್ತೆ ನಾವೆಲ್ಲ, ಇದು ಒಂದು ಸತಿ ವರ್ಷಿಗೆ ಒಂದು ನಿಂತು ಮಾಡಬೇಕು. ನಾವೆಲ್ಲ ಯುವಕರಿದ್ದೆವು, ಯಾಕಂತಂದರೆ 2 ದಿವಸ ನಮ್ಮ ನಾಲ್ಗೀಗ ನಮ್ಮ ಮೈಗ ಎಲ್ಲ ಒಂದು ಸ್ವಚ್ಛ ಆಗಬೇಕು, ಒಂದು ಸಾಫ್ ಆಗಬೇಕು, ಒಂದು ಸೃಷ್ಟಿ ಆಗ್ಬೇಕಂತಂತೇಳಿ ಎಲ್ಲರೂ ಇವತ್ತಿನ ದಿವಸ ಏನು ಮಾಲ ಹಾಕ್ಕೊಂಡಿರಿ ತುಂಬ ಹೆಮ್ಮೆ ಮತ್ತು ಖುಷಿ ಅದ. ತಮ್ಮೆಲ್ಲರಿಗೆ ಯಾರ್ಯಾರು ಮಾಲ ಹಾಕ್ಕೊಂಡಿರಿ, ಬೇರೆ ಕಾರಣಕ್ಕೆ ಯಾರು ಹಾಕೊಳ್ಳೋದು ಆಗಲಿಲ್ಲ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮ್ಗೆ ಅದಕ್ಕೆ ಇವತ್ತಿನ ದಿವಸ ಏನು ಭಕ್ತಿ ಹುಟ್ಟ್ಯದ ಇಗರಾಗ ಈ ಕಾರ್ಯಕ್ರಮಕ್ಕೆ ಏನು ನಮ್ಗೆ ರಾಜಕೀಯ ಏನೂ ಎಗರಾಗಿಲ್ಲ. ಎಲ್ಲರೂ ಕಲ್ತು ಯುವಕರು ಅಣ್ಣ ತಮ್ಮರ ಅಪ್ಲೆ ಎಲ್ಲೋ ಒಂದು ಯಾತ್ರಾ ಹೋದಂಗದ. ಈ ಶೋಭಾ ಯಾತ್ರೆಗೆ ಎಲ್ಲರೂ ಹೋಗಿ ವಿಜಯ ಮಾಡಿ ವಿಜಯ ಆಗಿ ಬರಮಂತೇಳಿ ನಾನು ಮಾತು ಮುಗಿಸ್ತೀನಿ. ಬಾಬಾ ನಿಂಗೆ ನಿನ್ನ ಬೇಡ ಕೆಲಸ, ನಿನ್ನ ರೆಕಾರ್ಡಿಂಗ್ ಬೇಡ ಇರ್ಲಿ ಸರ್. ಮೊದಲೇ ಯಾರು ಕಾಣಂಗಿಲ್ಲ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಕಲಬುರಗಿ ನಗರದ ಆರ್ಕಿಡ್ ಮಾಲ್ ಎದುರುಗಡೆ ಇರುವ ಸಿದ್ದಿಪಾಷಾ ದರ್ಗಾದಲ್ಲಿ ಅಶೋಕ್ ಹೊನ್ನಳ್ಳಿ ಪರಿವಾರದ ವತಿಯಿಂದ ಅನಾಥಾಶ್ರಮದ ಮಕ್ಕಳಿಗೆ ಹಾಗೂ ವೃದ್ಧಾಶ್ರಮದ ಹಿರಿಯರಿಗಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತದನಂತರ ಐನಾಕ್ಸ್ ಚಿತ್ರಮಂದಿರದಲ್ಲಿ ಅನಾಥ ಮಕ್ಕಳಿಗೆ ಹಾಗೂ ವೃದ್ಧಾಶ್ರಮದ ಹಿರಿಯರಿಗೆ ಉಚಿತವಾಗಿ ಕಾಂತಾರ ಚಲನಚಿತ್ರವನ್ನು ತೋರಿಸಲಾಯಿತು. ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ನೆಲೋಗಿ ಇವರ ಜನ್ಮದಿನಾಚರಣೆಯ ಅಂಗವಾಗಿ ಅಶೋಕ್ ಹೊನ್ನಳ್ಳಿ ಪರಿವಾರದ ವತಿಯಿಂದ ಧಾರ್ಮಿಕವಾಗಿ ಮಹತ್ವದ ಹಾಗೂ ಒಳ್ಳೆಯ ಸಂದೇಶ ನೀಡುವ ಪ್ರಸಿದ್ಧ ಕಾಂತಾರ ಚಲನಚಿತ್ರವನ್ನು ಅನಾಥ ಮಕ್ಕಳಿಗೆ ಹಾಗೂ ವೃದ್ಧಾಶ್ರಮದ ಹಿರಿಯರಿಗೆ ತೋರಿಸುವ ಮುಖಾಂತರ ಹಾಗೂ ಅನಾಥ ಮಕ್ಕಳಿಂದ ಕೇಕ್ ಕತ್ತರಿಸುವ ಮೂಲಕ ಅರ್ಥಪೂರ್ಣವಾಗಿ ದಿನಾಂಕ 4ನೇ ಡಿಸೆಂಬರ್ 2022ರಂದು ಶ್ರೀ ಅಲ್ಲಮಪ್ರಭು ಪಾಟೀಲ್ ನೆಲೋಗಿ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು. ಮೊದಲಿಗೆ ಕಲಬುರಗಿ ನಗರದ ಆರ್ಕಿಡ್ ಮಾಲ್ ಎದುರುಗಡೆ ಇರುವ ಸಿದ್ದಿಪಾಷಾ ದರ್ಗಾದ ಆವರಣದಲ್ಲಿ ಅನಾಥ ಮಕ್ಕಳಿಗೆ ಮತ್ತು ವೃದ್ಧಾಶ್ರಮದ ಹಿರಿಯರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತದನಂತರ ಐನಾಕ್ಸ್ ಚಿತ್ರಮಂದಿರದಲ್ಲಿ ಕಾಂತಾರ ಚಲನಚಿತ್ರವನ್ನ ಉಚಿತವಾಗಿ ಅನಾಥ ಮಕ್ಕಳಿಗೆ ಮತ್ತು ವೃದ್ಧಾಶ್ರಮದ ಹಿರಿಯರಿಗೆ ತೋರಿಸಲಾಯಿತು. ರಾಹುಲ್ ಹೊನ್ನಳ್ಳಿ, ಉದಯ್ ಪಾಟೀಲ್ ಹಾಗೂ ಚೇತನ್ ಹಿರೇಮಠ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ನಡೆಸುವ ಮೂಲಕ ಕಾಂತಾರ ಚಿತ್ರವನ್ನ ತೋರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಇವರು ಮತ್ತು ಮುಗುಳು ನಾಗವಿಯ ಪೂಜ್ಯರು ಚಾಲನೆ ನೀಡಿದರು. ಅಲ್ಲಮಪ್ರಭು ಪಾಟೀಲ್ರ ಒಂದು ಜನ್ಮದಿನದ ನಿಮಿತ್ತವಾಗಿ ಇವತ್ತು ಅಲ್ಲಮಪ್ರಭು ಪಾಟೀಲ್ ಅವರ ಗುಣ ಸ್ವಭಾವ ಎಂಥದಪ್ಪ ಅಂತಂದ್ರೆ, ಈಗ ತಾನೇ ನಮ್ಮ ಜಗದೇವಣ್ಣ ಗುತ್ತೇದಾರವ್ರು ಹೇಳಿದ್ರು, ಅವರು ಎಂಥ ಗರಡಿದಾಗ ಬೆಳೆದಾರಪ್ಪ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳು, ದಿವಂಗತರು, ಇಡೀ ರಾಜ್ಯಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಒಂದು ರಾಜಕೀಯವನ್ನು ಕೊಟ್ಟಿರ್ತಕ್ಕಂಥ, ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಧರ್ಮ್ ಸಿಂಗ್ ಸಾಹೇಬರ ಒಂದು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ಆದರ್ಶ ಪುರುಷ ಅಂತಂದರೆ ಅಲ್ಲಮಪ್ರಭು ಪಾಟೀಲ್ರವರು. ಇವತ್ತು ಅವರ ಹುಟ್ಟುಹಬ್ಬದ ಒಂದು ಜನ್ಮದಿನದ ಈ ಸಂದರ್ಭದೊಳಗೆ ಅವರ ಅಭಿಮಾನಿ ಬಳಗ, ವಿಶೇಷವಾಗಿ
ರಾಹುಲ್ ಅಶೋಕ್ ಹೊನ್ನಳ್ಳಿ ಇವರ ಒಂದು ನೇತೃತ್ವದ ತಂಡ ಎಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಕೇಳಿಕೊಂಡಾಗ ನಾವು ದೀನರಲ್ಲಿ, ದಲಿತರಲ್ಲಿ, ದುರ್ಬಲರಲ್ಲಿ, ಕಿವುಡರಲ್ಲಿ, ಅಂಧ ಮಕ್ಕಳಲ್ಲಿ ದೇವರನ್ನು ಕಾಣಬೇಕು ಅಂತಕ್ಕಂಥ ಮಾತನ್ನು ವಿವೇಕಾನಂದರು ಹೇಳಿರ್ತಕ್ಕಂಥ ವಿಚಾರ. ಇವತ್ತು ನಿಜಕ್ಕೂ ಕೂಡ ಈ ಮಾತು ಎಲ್ಲಿ ಸಾಕಾರ ಆಗಿದೆ, ಯಾವ ಸಂದರ್ಭದೊಳಗೆ ಸಾಕಾರ ಆಗ್ಯದಪ್ಪ ಅಂತಂದ್ರೆ ಅಲ್ಲಮ ಪ್ರಭು ಪಾಟೀಲರ ಒಂದು ಜನ್ಮದಿನದ ನಿಮಿತ್ತವಾಗಿ ರಾಹುಲ್ ಹೊನ್ನಳ್ಳಿಯವರು ಇವತ್ತು ಆ ಒಂದು ಸ್ವಾಮಿ ವಿವೇಕಾನಂದರ ಈ ಮಾತನ್ನು ಇವತ್ತಿನ ದಿವಸ ಇಲ್ಲಿ ಅವರು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಆದರ್ಶ ಯಾಕಪ್ಪ ಅಂತಂದ್ರೆ ದೀನ, ದಲಿತ, ದುರ್ಬಲ, ದುಃಖಿಗಳಿಗೆ, ಕಣ್ಣಿಲ್ದವರಿಗೆ, ಕಿವಿ ಇಲ್ದವರಿಗೆ ಬರೀ ಪ್ರಸಾದ ಊಟ ಕೊಡುವುದು ಅಷ್ಟೇ ಅಲ್ಲ, ಅವರ ಬದುಕಿನಲ್ಲಿಯೂ ಕೂಡ ಒಂದಿಷ್ಟು ಸಂತೋಷದ ಕ್ಷಣಗಳು ಬರಲಿ, ಅವರ ಮುಖದಲ್ಲಿಯೂ ಕೂಡ ಒಂದಿಷ್ಟು ನಗು ಬರಲಿ, ಅವರಲ್ಲಿಯೂ ಕೂಡ ಒಂದು ಭರವಸೆ ಬರಲಿ ಅಂತೇಳಿ ತಿಳ್ಕೊಂಡು ಇವತ್ತಿನ ದಿವಸ ಇಡೀ ಜಗತ್ತಿನಲ್ಲಿಯೇ ಒಂದು ಗಾಳಿಯನ್ನು ಹಬ್ಬಿಸಿರ್ತಕ್ಕಂಥ ಧಾರ್ಮಿಕ ಗಾಳಿ, ಆಧ್ಯಾತ್ಮಿಕದ ಗಾಳಿ, ಆಮೇಲೆ ದೈವ ಶಕ್ತಿಯ ಬಗ್ಗೆ ಒಂದು ಸಿನಿಮಾ, ಕಾಂತಾರ ಸಿನಿಮಾವನ್ನು ಆ ಎಲ್ಲ ಮಕ್ಕಳಿಗೆ, ಅಂಧರಿಗೆ, ವೃದ್ಧರಿಗೆ, ಕಿವುಡರಿಗೆ, ಆ ಎಲ್ಲ ಮಕ್ಕಳಿಗೆ ತೋರಿಸುವುದರ ಮುಖಾಂತರ ಅವರ ಮುಖದಲ್ಲಿ ಒಂದು ನಗು ಬರಲಿ, ಅವರ ಬದುಕಿನಲ್ಲಿ ಒಂದು ಚೈತನ್ಯ ಬರಲಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತಿನ ದಿವಸ ಅವರ ಒಂದು ಹುಟ್ಟುಹಬ್ಬದ, ಅಲ್ಲಮ ಪ್ರಭು ಪಾಟೀಲ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಈ ಕೆಲಸವನ್ನು, ಈ ಸಮಾಜಮುಖಿಯಾಗಿರ್ತಕ್ಕಂಥ, ಆದರ್ಶಪ್ರಾಯವಾಗಿರ್ತಕ್ಕಂಥ, ಇನ್ನೊಬ್ಬರ ಹುಟ್ಟುಹಬ್ಬಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ರಾಹುಲ್ ಹೊನ್ನಳ್ಳಿಯವರ, ಅಂದರೆ ನಮ್ಮ ಅಲ್ಲಮ ಪ್ರಭು ಪಾಟೀಲ್ರವರ ಒಂದು ಅಭಿಮಾನಿ ಬಳಗ ಇವತ್ತು ಮಾಡ್ತಾ ಇದೆ. ಇದನ್ನು ಕಂಡು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೆ ಬಹಳಷ್ಟು ಖುಷಿಯಾಗಿದೆ. ಅಲ್ಲಮ ಪ್ರಭು ಪಾಟೀಲ್ ಅವರ ವ್ಯಕ್ತಿತ್ವ ಹ್ಯಾಂಗಪ್ಪ ಅಂತಂದ್ರೆ ಕಲ್ಲು ಸಕ್ಕರೆ ಇದ್ದ ಹಾಗೆ. ಅವರು ಒಂದು ಪಾರ್ಟಿಗೆ ಸೀಮಿತ ಇದ್ದರೂ ಕೂಡ ಅವರ ವ್ಯಕ್ತಿತ್ವ, ಅವರಲ್ಲಿರ್ತಕ್ಕಂಥ ಸರಳ ಮತ್ತು ಅವರಲ್ಲಿರ್ತಕ್ಕಂಥ ಸಹಜವಾದ ಆ ಒಂದು ನಡೆ ನುಡಿ ಇಡೀ ಒಂದೇ ಪಾರ್ಟಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ ಜನರನ್ನು ಒಂದು ಮೆಚ್ಚತಕ್ಕಂಥ ರೀತಿ ಒಳಗೆ, ಅಂಥ ಒಂದು ಎಲ್ಲರೂ ಮೆಚ್ಚತಕ್ಕಂಥ, ಒಪ್ತಕ್ಕಂಥ, ಅಪ್ಪಿಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಅದು ಯಾರಲ್ಲಿದೆ ಅಂತ ಕೇಳಿಕೊಂಡಾಗ ನಮ್ಮ ಅಲ್ಲಮ ಪ್ರಭು ಪಾಟೀಲರಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳೋಕ್ಕೆ ಇಚ್ಛಾಪಡ್ತೇವೆ. ಭಗವಂತ ಅವರಿಗೆ ಒಳ್ಳೆಯ ಆಯುಷ್ಯ, ಆರೋಗ್ಯದ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಉನ್ನತವಾಗಿರ್ತಕ್ಕಂಥ ಅಧಿಕಾರವನ್ನು ಭಗವಂತ ಅವರಿಗೆ ಕರುಣಿಸಲಿ. ಆ ಅಧಿಕಾರದಿಂದ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಗಳು ಅವರಿಂದ ನೆರವೇರಲಿ ಅಂತಕ್ಕಂಥ ಒಂದು ಭಾವನೆಯನ್ನು ಈ ನೆಲದ ಒಡೆಯನಾಗಿರ್ತಕ್ಕಂಥ ಕಲಬುರಗಿ ಶರಣಬಸವೇಶ್ವರರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಎಲ್ಲರೂ ನಮಸ್ಕಾರ. ಇಂದು ಶ್ರೀ ಅಲ್ಲಮ ಪಾಟೀಲ ನೆಲ್ಲಗಿಯವರ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಒಂದು ಇತಿಹಾಸ ಅಂತ ಹೇಳ್ಬೋದು. ಏನಪ್ಪ ಅಂತಂದರೆ ಅನಾಥ ಮಕ್ಕಳಿಗೂ ಹಾಗೂ ವೃದ್ಧಾಶ್ರಮದ ವೃದ್ಧ ಜೀವಿಗಳಿಗೂ ಕೂಡ ಇವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಕಾಂತಾರ ಚಲನಚಿತ್ರವನ್ನು ಉಚಿತವಾಗಿ ತೋರಿಸುವುದರ ಮುಖಾಂತರ ಹಾಗೂ ಆ ಒಂದು ಧಾರ್ಮಿಕ ಸಂದೇಶವನ್ನು ಕೂಡ ಈ ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ ಕೂಡ ಒಂದು ಸಂದೇಶ ಮುಟ್ಟುವಂಥ ಕಾರ್ಯವನ್ನು ರಾಹುಲ್ ಹೊನ್ನಳ್ಳಿ ಹಾಗೂ ಎಲ್ಲ ಸ್ನೇಹಿತರೊಂದಿಗೆ ಇವತ್ತು ನಾವು ಈ ಒಂದು ಕಾಂತಾರ ಚಲನಚಿತ್ರವನ್ನು ಉಚಿತವಾಗಿ ತೋರಿಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ನಾವು ಅಲ್ಲಮ ಪಾಟೀಲ್ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಅನ್ನದಾಸೋಹ ಕೂಡ ಇವತ್ತು ಸಿದ್ದಿಪೇಶ ದರ್ಗಾದಲ್ಲಿ ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ನನ್ನ ಪ್ರಕಾರ ಇಂಥ ಒಂದು ಸಂತೋಷದ ಕ್ಷಣವನ್ನು ನಾವು ಬೇರೆ ಯಾರದೇ ಒಂದು ಹುಟ್ಟುಹಬ್ಬದಲ್ಲಿ ನಾವು ನೋಡಿಲ್ಲ ಅನ್ನೋಂಥ ಒಂದು ಮಾತು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಪ್ರಥಮ ಬಾರಿಗೆ ಈ ಒಂದು ಅನಾಥ ಮಕ್ಕಳಿಗೂ ವೃದ್ಧಾಶ್ರಮ ಜೀವಿಗಳಿಗೂ ಕೂಡ ಈ ಒಂದು ಉಚಿತವಾಗಿ ಫ್ರೀಯಾಗಿ ಕಾಂತಾರ ಸಿನಿಮಾವನ್ನು ತೋರಿಸೋದ್ರ ಮುಖಾಂತರ ಹುಟ್ಟುಹಬ್ಬವನ್ನು ತುಂಬ ಅರ್ಥಪೂರ್ಣವಾಗಿ ಸಂತೋಷದಿಂದ ಅವರಿಗೆ ಶುಭ ಕೋರಲಾಗಿದೆ ಎಂದು ಹೇಳ್ತೇನೆ. ಒಂದು ಖುಷಿಯಿಂದ ಎಲ್ಲರೂ ಒಂದು ಗುತ್ತಾಗಿ ಬಂದಿದ್ದೇವೆ. ಆದರೆ ಇಲ್ಲಿದ್ದ ಮಕ್ಕಳು ನಮ್ಮನ್ನು ಸಂರಕ್ಷಣೆ ಮಾಡಿ ಮೇಲೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಮಲ್ಲೈ ಮುತ್ತೆಯವರು ಆಗಮಿಸಿದ್ದಾರೆ.
ಗೌಡ್ರೆ ಮುಖ ಮ್ಯಾಗ ಹಾರ ಸರಿ ಹಾಕ್ರಿ ಹಾರ 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 ಓ ಉದಯಣ್ಣ ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಶ್ರೀ ಅಲ್ಲಮಪ್ರಭು ಪಾಟೀಲ್ ಅಭಿಮಾನಿಗಳ ಬಳಗ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 37ರಲ್ಲಿ ಬರುವ ಬ್ರಹ್ಮಪುರ ಬಡಾವಣೆಯ ಶಾಸ್ತ್ರಿ ಚೌಕ್ನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಅಲ್ಲಮಪ್ರಭು ಪಾಟೀಲ್ ಅಭಿಮಾನಿಗಳ ಬಳಗದ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 37ರಲ್ಲಿ ಬರುವ ಬ್ರಹ್ಮಪುರ ಬಡಾವಣೆಯ ಶಾಸ್ತ್ರಿ ಚೌಕ್ನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ನೆಲೋಗಿ ಇವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಈ ರಕ್ತದಾನ ಶಿಬಿರದಲ್ಲಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ವಾಣಿಶ್ರೀ ಸಗರ್ಕರ್, ಯುವ ಮುಖಂಡರಾದ ಭಾಗರೆಡ್ಡಿ, ಶಿವಶರಣ ಹದಗಲ್ ಋತುಂ, ಬಸು ಅಟ್ಟೂರ್, ಸುರೇಶ್ ಪಾಟೀಲ್ ಜೋಗೂರ್, ಮಲ್ಲು ಕುಂಬಾರ್, ಸಂಗೀತಾ ಪಾಟೀಲ್, ಸುರೇಶ್ ಪಾಟೀಲ್ ಜೋಗೂರ್, ಆನಂದ ನಂದೂರ್ಕರ್, ಆದಿತ್ಯ ಸೇರಿದಂತೆ ಬಡಾವಣೆಯ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀಮಾನ್ ಅಲ್ಲಂ ಪ್ರಭು ಪಾಟೀಲ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಅವ್ರದ್ದು ಡಿಸೆಂಬರ್ 5ನೇ ತಾರೀಕು ಅವರ ಜನ್ಮ ದಿನಾಚರಣೆ ಇದೆ. ಅದರ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಇಲ್ಲಿ ಬ್ರಹ್ಮಪುರ ಬಡಾವಣೆಯಲ್ಲಿ ಏರ್ಪಡಿಸಿದಂಥ ಬಾಗಾರೆಡ್ಡಿ ಅವರು ಮತ್ತು ಶರಣು ಸಜ್ಜನ್ ಅವರು ಮತ್ತು ಶಿವ ಹನುಗುಂಟಿ ಅವರು, ಪ್ರಫುಲ್ ಗುತ್ತೇದಾರ್ ಅವರು, ಸಾಕಷ್ಟು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಪೊರೇಟರ್ಗಳು ಇಲ್ಲಿ ಡಿಪ್ಯೂಟೆಡ್ ಆದಂಥ ಶರಣು ಅವರು ಮತ್ತು ಬಾಗಾರೆಡ್ಡಿ ಅವರು ಇಲ್ಲೆಲ್ಲ ಇವತ್ತು ವಾಣಿಶ್ರೀ ಸಗರ್ಕರ್ ಅವರು, ನಮ್ಮ ಕಾರ್ಪೊರೇಟರ್ ಆದಂಥ ನಮ್ಮ ರೇಣುಕಾ ಅವರು, ಸಂಗೀತಾ ಪಾಟೀಲ್ ಅವರು, ಇವರೆಲ್ಲರೂ ಇವತ್ತು ಇಲ್ಲಿ ಬ್ರಹ್ಮಪುರ ಬಡಾವಣೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಕೆಳ ಹಂತದಿಂದ ಯಾಕೆ ಆರ್ಗನೈಸೇಷನ್ದಲ್ಲಿ ಅವರು ಮಂಡಲ್ ಪಂಚಾಯತಿಯ ಅಧ್ಯಕ್ಷರಾಗಿ, ಆಮೇಲೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಹಾಫ್ಕಾಮ್ ರಾಜ್ಯ ಹಾಫ್ಕಾಮ್ದ ಅಧ್ಯಕ್ಷರಾಗಿ, MLCಗಳಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ಧರ್ಮಸಿಂಗ್ ಸಾಹೇಬರ ಗರಡಿಯಲ್ಲಿ ಬೆಳೆದು ಧರ್ಮಸಿಂಗ್ ಸಾಹೇಬರ ಗುಣಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಯಾವ ರೀತಿ ಸ್ಪಂದಿಸ್ತಾ ಇದ್ದರು ಧರ್ಮಸಿಂಗ್ ಸಾಹೇಬರು, ಅದೇ ರೀತಿ ಇವರು ಸ್ಪಂದಿಸ್ತಾರೆ. 24 ಗಂಟೆ ಯಾವುದೇ ಒಂದು ಕೆಲಸ ಇದ್ದರೂ ಇವರು ಸ್ಪಂದನೆ ಭಾಳ 24x7 ಇದ್ದಂಗೆ. ಯಾಕೆಂದರೆ ನೀವು ಯಾವಾಗಲೂ ಕರೆದ್ರೂ ರೆಡಿ ಇರ್ತದೆ. ಅಂಥ ಒಬ್ಬ ನಾಯಕರು ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು. ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಯಾಕೆ ಆರೋಗ್ಯ ಯಾಕಂದ್ರೆ ಸಂಪತ್ತಂತೂ ಇದೇನೇ ಇದೆ, ಸಿರಿದೇನು ಜರುತ್ತಿಲ್ಲ ಅವರಿಗೆ. ಅಧಿಕಾರದ ಬೇಕಾಗಿದೆ, ಅಧಿಕಾರ ಅವರಿಗೆ ಸಿಗಲಿ ಅಂತ ನಾನು ಶರಣಬಸವೇಶ್ವರಲ್ಲಿ ಪ್ರಾರ್ಥಿಸಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ಥ್ಯಾಂಕ್ ಯು. ಇಂದು ನಮ್ಮ ನೆಚ್ಚಿನ ನಾಯಕರಾದ ಅಲ್ಲಂಪುರ ಪಾಟೀಲ್ ಅವರ ಬಳಗದ ವತಿಯಿಂದ ಇಲ್ಲಿ ಬ್ರಹ್ಮಪುರ ಬಡಾವಣೆಯಲ್ಲಿ ವಾರ್ಡ್ ನಂಬರ್ 37ರಲ್ಲಿ ಅವರ ಅಭಿಮಾನಿ ಬಳಗ ವತಿಯಿಂದ ಇಲ್ಲಿ ರಕ್ತದಾನ ಶಿಬಿರ ಮಾಡ್ತಾಯಿದ್ದಾರೆ. ಆದ ಕಾರಣ ಇಲ್ಲಿ ಅವರ ಅಭಿಮಾನಿ ಬಳಗ ಆದಂಥ ರುಕುಮ್ ಅವರು, ಶರಣು ಕಲಶೆಟ್ಟಿ ಅವರು, ಬಾಗಾರೆಡ್ಡಿ ಅವರು ಮತ್ತು
ಎಲ್ಲ ಮತ್ತು ರೇಣುಕಾ ಅವರು ಮತ್ತು ವಾಣಿ ಅಕ್ಕವರು ಎಲ್ಲರ ಅಭಿಮಾನ ಬಳಗ ಮಾಡತ್ತಾರ. ಅವರು ಹೀಗೆ ಎಲ್ಲ ನಮ್ಮದು ಜನದ ಇದರಲ್ಲಿಂದ ಅವರ ಮುಂದೆ ಬರೋ ದಿನದಲ್ಲಿ ಅವರಿಗೆ ಒಂದು MLA ಅಂದು ಆಗಬೇಕಂದ್ರೆ ನಾವು ಇಲ್ಲಿ ಶರಣಬಸವೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಇವತ್ತು ವಾರ್ಡ್ ನಂಬರ್ 37 ಬ್ರಹ್ಮಪುರ ನಗರದಲ್ಲಿ ಶರಣಬಸವೇಶ್ವರ ಏನು ಒಂದು ನಮ್ಮ ಈ ಒಂದು ಆಶೀರ್ವಾದ ಒಂದು ಅವರ ಸ್ಥಾನದಲ್ಲಿ ಇವತ್ತು ನಾವೇನು ಇದ್ದೀವಿ ಇಲ್ಲಿ ಬ್ರಹ್ಮಪುರದಲ್ಲಿ, ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರ ನಾಳೆ ಅವರ ಜನ್ಮದಿನಾಚರಣೆ. ಅದೇ ಒಂದು ಎಲ್ಲರೂ ಇವತ್ತು ಜನ್ಮದಿನಾಚರಣೆ ಆಚರಿಸ್ಕೊಳ್ತಾರೆ. ಆದರೆ ಈ ವರ್ಷ ಅವರು ಆಚರಿಸ್ಕೊಳ್ಳಲ್ಲ ಅಂತ ಅಂದಿದ್ದಕ್ಕೆ ಅವರ ಅಭಿಮಾನಿ ಬಳಗದಿಂದ ಈ ಒಂದು ರಕ್ತದಾನ ಶಿಬಿರ ಹಾಗೂ ಎಲ್ಲ ಗ್ರಾಮದಲ್ಲಿ ಹಾಗೂ ಸಿಟಿಯಲ್ಲಿ ಎಲ್ಲ ಒಂದು ರಕ್ತದಾನ ಶಿಬಿರ, ಹೆಲ್ತ್ ಕ್ಯಾಂಪ್ಸ್ ಎಲ್ಲ ನಡೀತಾ ಇದೆ. ಅದರಂತೆ ಇವತ್ತು ನಮ್ಮ ಏರಿಯಾದಲ್ಲಿ ಬ್ರಹ್ಮಪುರದಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರಕ್ತದಾನ ಶಿಬಿರದಲ್ಲಿ ಸುಮಾರು ಯುವಕರು ಹಾಗೂ ಹೆಣ್ಣು ಮಕ್ಕಳು ಇವತ್ತೊಂದು ರಕ್ತದಾನವನ್ನು ಮಾಡುತ್ತಿದ್ದಾರೆ. ಅವರಿಗೆ ನಾಳೆ ಅವರ ಹುಟ್ಟಿದ ಹಬ್ಬಕ್ಕೆ ವಿಶೇಷವಾಗಿ ನಮ್ಮ ಬ್ರಹ್ಮಪುರ 37 ವಾರ್ಡ್ಲಿಂದ ಎಲ್ಲ ಯುವಕರಾದ ಭಾಗರೆಡ್ಡಿ ಇರ್ಬೋದು, ನಮ್ಮ ಪರಶು ನಾಟಿಕರ್ ಇರ್ಬೋದು, ಹಾಗೂ ಎಲ್ಲ ಯುವಕರು ಹಾಗೂ ಎಲ್ಲ ನಮ್ಮ ಮಹಿಳಾ ವತಿಯಿಂದ ಅವರಿಗೆ ನಮ್ಮ ಒಂದು ವಾರ್ಡ್ಲಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸಮೃದ್ಧಿ ಹಾಗೂ ಈ ವರ್ಷ ಏನು ಇದೆ ಅವರಿಗೆ ಶರಣಬಸವೇಶ್ವರ ಆಶೀರ್ವಾದದಿಂದ ಅವರು ಏನು ಕೇಳ್ಕೊತಾ ಇದ್ದಾರೆ ಅದು ಸಿಗಲಿ ಅಂತ ಹೇಳಿ ನಾನು ಅವರ ದೇವರಲ್ಲಿ ಬೇಡ್ಕೋತೀನಿ. ಕಲಬುರಗಿ ನಗರದ ಕಪನೂರು ಕೈಗಾರಿಕಾ ಪ್ರದೇಶದ ಮೊದಲನೆಯ ಹಂತದಲ್ಲಿ ಮೈಕ್ರಾನ್ ಇಂಡಸ್ಟ್ರಿ ಪೌಡರ್ ಕೋಟಿಂಗ್ನ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೈಕ್ರಾನ್ ಇಂಡಸ್ಟ್ರಿ ಪೌಡರ್ ಕೋಟಿಂಗ್ನ ಉದ್ಘಾಟನಾ ಸಮಾರಂಭವು ರವಿವಾರ ದಿನಾಂಕ 4ನೇ ಡಿಸೆಂಬರ್ 2022ರಂದು ಮಧ್ಯಾಹ್ನ 12:30 ಗಂಟೆಗೆ ಕಲಬುರಗಿ ನಗರದ ಕಪ್ನೂರ್ ಕೈಗಾರಿಕಾ ಪ್ರದೇಶದ ಮೊದಲನೆಯ ಹಂತದಲ್ಲಿನ KIADBಯ ಪ್ಲಾಟ್ ನಂಬರ್ 54ರಲ್ಲಿ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಖಾಜಾ ಬಂದೇ ನವಾಜ್ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರೋ ಚಾನ್ಸಲರ್ ಜನಾಬ್ ಸೈಯದ್ ಶಾ ಅಲಿ ಅಲ್ ಹುಸೇನಿ ಆಗಮಿಸಿದ್ದರು. ವಿಶೇಷ ಅತಿಥಿಗಳಾಗಿ ಸಭಾ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಹಜ್ ಅನ್ವರ್ ಮಿಯಾ ಮತ್ತು ಹೈಕೋರ್ಟ್ ಅಡ್ವೊಕೇಟ್ AM ಬಿರಾದಾರ್ ಆಗಮಿಸಿದ್ದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಜನಾಬ್ ಸೈಯದ್ ಶಾ ಸುಲ್ತಾನ್ ಅಹಮದ್ ಖಾದ್ರಿ ಸಾಬ್, ಜನಾಬ್ ಸೈಯದ್ ಶಾ ಅಬ್ದುಲ್ ಲತೀಫ್ ಖಾದ್ರಿ ಸಾಬ್ ಸೇರಿದಂತೆ ಪ್ರೊಪರೈಟರ್ ಸೈಯದ್ ಸಿರಾಜ್ ಅಹಮದ್ ಮತ್ತು ಸೈಯದ್ ಮೊಹಸಿನ್ ಅಹಮದ್ ಸೇರಿದಂತೆ ಡಾಕ್ಟರ್ ಅಕೂಬ್ ಹುಸೇನ್ ರವರ ಆಪ್ತೇಷ್ಟ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಸೈಯದ್ ಶಾ ಅಲಿ ಅಲ್ ಹುಸೇನಿ प्रो चांसलर ख्वाजा बंदा नवाज यूनिवर्सिटी गुलबर्गा से ख्वाहिश करता हूँ और जनाब अनवर साहब से भी गुजारिश करता हूँ कि वो इस इंडस्ट्री का इफ्तिताह करें. गुजारिश है कि आप साहिबीन से गुजारिश करता हूँ तमाम से कि आप भी साथ आएँ. माइक्रोन इंडस्ट्री ये पाउडर कोटिंग की इंडस्ट्री है जो कि नॉर्थ कर्नाटका में फर्स्ट है. यहाँ पे प्रोडक्ट क्या है, मेटल के ऊपर कोटिंग होता है. तो कोटिंग का प्रोसेस ट्रीटमेंट से स्टार्ट होता है, फिर एप्लीकेशन पे होता है, फिर कर्विंग पे ख़त्म होता है. उसका प्रोसेस 7 टैंक प्रोसेस बोल के आता है. उसी पे पूरा मेटल को वॉश करते हैं, टाइम टू टाइम उस पर डिपिंग करते हैं, उसको वापस निकालते हैं, फिर ट्रीटमेंट करते हैं, फिर एप्लीकेशन के लिए पाउडर मारते हैं, फिर कर्विंग के लिए भेज देते हैं. ये गुलबर्गा में फर्स्ट यूनिट है पाउडर कोटिंग इंडस्ट्री का. आप सभी लोगों से मैं गुजारिश करता हूँ कि आपके कोई भी आदमी दिलचस्पी है करने के लिए तो हमसे कांटेक्ट करें. मैं सिराज साहब को दिल से मुबारकबाद पेश करता हूँ और ये मैं समझता हूँ गुलबर्गे के लिए बहुत नया डेवलपमेंट है. थोड़े चंद दिन से ही ये CNC कटिंग और पाउडर कोटिंग के इंडस्ट्रीज़ खुल रहे हैं और लेंथी प्रोसेस वाला जो केमिकल ट्रीटमेंट वगैरह है इसका वो मैं समझता हूँ माइक्रोन में ही पहली बार गुलबर्गा में आया है. तो मैं सिराज साहब को उनके फर्जंद को मुबारकबाद देता हूँ. तिजारत जो है एक सुन्नत भी है, तो मैं अल्लाह की बारगाह में रसूलुल्लाह सल्लल्लाहु अलैहि वसल्लम के सदक़े में, हज़रत ख्वाजा बंदा नवाज़ के सदक़े में जो है इस इंडस्ट्री में बरकत अता करें, इनको उनके घरों में माल में इजाफ़ा फरमाएं
और बरकत अता करे। मैं इस दुआ के साथ इनको बेहद दिल से मुबारकबाद देता हूँ। अस्सलाम वालेकुम। इनाग्रेशन अमल में आई है और मैं सिराज साहब उनके फर्जंद का दिल से मुबारकबादी उनको देता हूँ। ये बहुत कम पाउडर कोटिंग गुलबर्गे में होती थी, लेकिन बड़ी इंडस्ट्री आज पहली खुली है जिसमें पूरा केमिकल प्रोसेसिंग के साथ काम हो रहा है। अभी हम डेमो भी देखे हैं और मैं बहुत मुबारकबादी देता हूं कि एक नया काम गुलबर्गे में आया है और गुलबर्गे के डेवलपमेंट के लिए ये बहुत अच्छी चीज़ है। इसमें एलिवेशंस में हो या रेलिंग्स में हो या मुख्तलिफ़ कई चीज़ों में किसी भी क़िस्म की फैब्रिकेशन को पाउडर कोटिंग की ज़रूरत पड़ती है। तो मैं सबसे दरख्वास्त भी करता हूं कि यहाँ आएँ, देखें और पाउडर कोटिंग का जो प्रोसेस है बड़ा दिलचस्प है। मुझे सब फिरा के अभी दिखाए हैं, तो मैं चाहता हूं कि जितने लोग इसका फ़ायदा उठाएं बहुत अच्छी बात होगी। और मैं सिराज साहब को उसकी बहुत दिल से मुबारकबादी देता हूं। बहुत अच्छा काम शुरू हुआ है और हमारे पास KVN हॉस्पिटल का भी काम यहीं पर हो रहा है और मैं इसके साथ शुक्रिया अदा करता हूं कि मुझे याद फरमाया। मैं बहुत मुबारकबादी के साथ इंशाल्लाह। अस्सलाम वालेकुम। अस्सलाम वालेकुम वरहमतुल्लाहि वबरकातुहू। सबसे पहले मैं जनाब अलहज सैयद शाह अली अल हुसैनी साहब का शुक्रिया अदा करता हूं कि वो हमारे चीफ गेस्ट बन के आए हैं। ये गुलबर्गा में पहला प्लांट है हमारा माइक्रोन इंडस्ट्री के नाम पे, जहाँ पे पाउडर कोटिंग किया जाता है। यहाँ पे पाउडर कोटिंग आउटर, इनर, इंटीरियर और एक्सटीरियर दोनों के लिए एप्लीकेशन कर सकते हैं। और यहाँ पे प्रोसेस केमिकल प्रोसेस के द्वारा किया जाता है। फर्स्ट केमिकल प्रोसेस होता है, उसके बाद एप्लीकेशन होता है, उसके बाद कर्विंग होता है। यही प्रोसेस के साथ पूरे नॉर्थ कर्नाटका में फर्स्ट प्लांट है ये। तो यहाँ पे क्या है, पाउडर कोटिंग करने के बहुत सारे फ़ायदे हैं कि वो ड्यूरेबिलिटी आता है, रस्ट प्रूफ होता है और मेटल को हार्डनेस देता है। तो उसके बहुत सारे एप्लीकेशंस हैं, उसके बहुत सारे एडवांटेजेस भी है। तो यहाँ के लोगों को बहुत ज़रूरत थी उसकी है। यहाँ पे अभी तक जितने भी लोग कराते थे आउट ऑफ स्टेट जाना पड़ता था, जैसे कि हैदराबाद जाना पड़ता था, नहीं तो साउथ कर्नाटका, हुबली, धारवाड़ वगैरह जाना पड़ता था। अभी हम लोग यहाँ पे लाए हैं फर्स्ट प्लांट यहाँ पे। तो इंशाल्लाह आप सभी गुलबर्गा की आवाम से मैं गुजारिश करता हूँ, अगर किसी को ये चीज़ समझ में आ गई है तो आके हमसे कांटेक्ट करें। ख़ास करके फैमिली मेम्बर से आपका बहुत ही मशकूर हूँ, जिन्होंने वक्तन जो है ना के छोटे भाई यानी भतीजे उनके जनाब एजाज अहमद से ख्वाहिश करता हूँ कि वो बताएं। जनाब सैयद मोहसिन अहमद। ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ತೊಗರಿ ಬೆಳೆಗಾರರ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಕಷ್ಟದಲ್ಲಿರುವ ತೊಗರಿ ಬೆಳೆಗಾರರ ಸಂರಕ್ಷಣೆಗಾಗಿ ತೊಗರಿ ಬೋರ್ಡ್ ಬಲವರ್ಧನೆಗಾಗಿ ಕ್ವಿಂಟಾಲ್ ತೊಗರಿಗೆ ಕನಿಷ್ಠ 12,000 ರೂಪಾಯಿ ಬೆಂಬಲ ಬೆಲೆಗಾಗಿ ಡಾಕ್ಟರ್ SM ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಗಾಗಿ MSP ಕಾನೂನು ಜಾರಿಗಾಗಿ ತೊಗರಿ ಖರೀದಿ ಕೇಂದ್ರ ತಡೆಯಲು ಮುಂಜಾಗ್ರತಾ ಸಿದ್ಧತೆ ಮಾಡಿಕೊಳ್ಳಲು ನೆಟೆ ರೋಗದಿಂದ ತೊಗರಿ ಬೆಳೆ ರಕ್ಷಿಸಲು ಆಗ್ರಹಿಸಿ ಮತ್ತು ಅತಿವೃಷ್ಟಿ ಕೀಟಬಾಧೆಗೆ ತುತ್ತಾದ ತೊಗರಿ ಬೆಳೆಗಾರರಿಗೆ ವೈಜ್ಞಾನಿಕ ಪರಿಹಾರಕ್ಕಾಗಿ ಆಗ್ರಹಿಸಿ ರಾಜ್ಯ ಮಟ್ಟದ ತೊಗರಿ ಬೆಳೆಗಾರರ ವಿಚಾರ ಸಂಕಿರಣವು ದಿನಾಂಕ 4ನೇ ಡಿಸೆಂಬರ್ 2022 ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಸಮಿತಿಯ ವತಿಯಿಂದ ಆಯೋಜಿಸಲಾಗಿತ್ತು. ಇದರ ಉದ್ಘಾಟಕರಾಗಿ ಅಖಿಲ ಭಾರತ ಕಿಸಾನ್ ಸಭಾ ನವದೆಹಲಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಅಶೋಕ್ ಧವಳೆ ಆಗಮಿಸಿದ್ದರು.
ಮುಖ್ಯ ಅತಿಥಿಗಳಾಗಿ ಕೆಪಿಆರ್ಎಸ್ ಬೆಂಗಳೂರಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಟಿ ಯಶವಂತ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕೆಪಿಆರ್ಎಸ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಶರಣಬಸಪ್ಪ ಮಮ್ಮಶೆಟ್ಟಿ ವಹಿಸಿದ್ದರು. ಈ ವಿಚಾರ ಸಂಕಿರಣದಲ್ಲಿ ಕೆಪಿಆರ್ಎಸ್ ಕಲಬುರಗಿಯ ಜಿಲ್ಲಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಾಯ್ಬಣ್ಣ ಗುಡುಬಾ, ಜಿಲ್ಲಾ ಖಜಾಂಚಿಗಳಾದ ಕಾಮ್ರೇಡ್ ಸುಭಾಷ್ ಹೊಸಮನಿ, ಯಾದಗಿರಿ ಅಧ್ಯಕ್ಷರಾದ ಕಾಮ್ರೇಡ್ ಚೆನ್ನಪ್ಪ ಆನೆಗುಂದಿ, ಯಾದಗಿರಿ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಎಸ್ಎಂ ಸಾಗರ್, ರಾಯಚೂರು ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಡಿ ವೀರಣಗೌಡ, ರಾಯಚೂರು ಕಾರ್ಯದರ್ಶಿಗಳಾದ ಕಾಮ್ರೇಡ್ ನರಸಣ್ಣ ನಾಯಕ್, ವಿಜಯಪುರ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಅಣ್ಣಾರಾಯ್ ಇಳಿಗೇರ, ವಿಜಯಪುರ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಭೀಮರಾಯ್ ಪೂಜಾರಿ ಸೇರಿದಂತೆ ಕಲಬುರಗಿ ಜಿಲ್ಲಾ ಪದಾಧಿಕಾರಿಗಳಾದ ಕಾಮ್ರೇಡ್ ಗೌರಮ್ಮ ಪಾಟೀಲ್, ಕಾಮ್ರೇಡ್ ವಿರೂಪಾಕ್ಷಪ್ಪ ತಡ್ಕಲ್, ಕಾಮ್ರೇಡ್ ವೆಂಕೋಬರಾವ್ ಜೇವರ್ಗಿ, ಕಾಮ್ರೇಡ್ ಶ್ರೀಮಂತ ಬಿರಾದಾರ್ ಹಾಗೂ ಕಾಮ್ರೇಡ್ ಪಾಂಡುರಂಗ್ ಮಾವಿನ್ಕರ್, ಪ್ರೊಫೆಸರ್ ಆರ್.ಕೆ. ಹುಡಗಿ, ತಾಲೂಕಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ಕಾಮ್ರೇಡ್ ಅಲ್ತಾಫ್ ಇನಾಮ್ದಾರ್ ಕಲಬುರ್ಗಿ, ಕಾಮ್ರೇಡ್ ಜಾವೇದ್ ಹುಸೇನ್ ಕಲಬುರ್ಗಿ, ಕಾಮ್ರೇಡ್ ಎಂಬಿ ಸಜ್ಜನ್ ಕಲಬುರ್ಗಿ, ಕಾಮ್ರೇಡ್ ಸಿದ್ದಮ್ಮ ಮುತ್ತಿಗಿ ಚಿತ್ತಾಪುರ, ಕಾಮ್ರೇಡ್ ಗಿಡ್ಡಮ್ಮ ಪವಾರ್ ಚಿತ್ತಾಪುರ, ಕಾಮ್ರೇಡ್ ಜಾಫರ್ ಖಾನ್ ಚಿಂಚೋಳಿ, ಕಾಮ್ರೇಡ್ ಪ್ರಭು ಪ್ಯಾರ್ಬದಿ ಚಿಂಚೋಳಿ, ಕಾಮ್ರೇಡ್ ರಾಯಪ್ಪ ಹುರುಮುಂಜಿ ಶಹಬಾದ್, ಕಾಮ್ರೇಡ್ ವೀರಯ್ಯ ಸ್ವಾಮಿ ತರ್ನಳ್ಳಿ ಶಹಬಾದ್, ಕಾಮ್ರೇಡ್ ಪರಮೇಶ್ವರ್ ಕಾಂತ ಕಾಳಗಿ, ಕಾಮ್ರೇಡ್ ದಿಲೀಪ್ ನಾಗೋರೆ ಕಾಳಗಿ, ಕಾಮ್ರೇಡ್ ಪ್ರಕಾಶ್ ಜಾನೆ ಆಳಂದ, ಕಾಮ್ರೇಡ್ ಮೆಹಬೂಬ್ ಶಾ ಕಮಲಾಪುರ, ಕಾಮ್ರೇಡ್ ಸಿದ್ದಣ್ಣ ಧಣ್ಣೂರ್ ಅಫಜಲಪುರ ಹಾಗೂ ಕಾಮ್ರೇಡ್ ಶಂಕರ್ಲಿಂಗ್ ಜೇವರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ಸಾಯ್ಬಣ್ಣ ಗುಡುಬಾ ಕಾರ್ಯಕ್ರಮ ನಿರೂಪಿಸಿದರು. ಕಾಮ್ರೇಡ್ ದಿಲೀಪ್ ನಾಗೋರೆ ಹಾಗೂ ಕಾಮ್ರೇಡ್ ರಾಯಪ್ಪ ಹುರುಮುಂಜಿ ಕ್ರಾಂತಿ ಗೀತೆಗಳನ್ನು ಹಾಡಿದರು. ಕೆಪಿಆರ್ಎಸ್ ಯಾದಗಿರಿಯ ಜಿಲ್ಲಾಧ್ಯಕ್ಷರಾದ ಕಾಮ್ರೇಡ್ ಚೆನ್ನಪ್ಪ ಆನೆಗುಂದಿ ಸ್ವಾಗತಿಸಿದರು. ಕಾಮ್ರೇಡ್ ಶರಣಬಸಪ್ಪ ಮಮ್ಮಶೆಟ್ಟಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕೆಪಿಆರ್ಎಸ್ ಜಿಲ್ಲಾ ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ ವಂದನಾರ್ಪಣೆ ನೆರವೇರಿಸಿದರು. ಈ ಒಂದು ವಿಚಾರ ಸಂಕಿರಣಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಯಾವ ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ರೈತರ ಐಕ್ಯತೆ ಹೋರಾಟ, ಆ ಹೋರಾಟ ರೂವಾರಿಗಳಾಗಿರ್ತಕ್ಕಂಥವ್ರು, ಆ ಹೋರಾಟ ರೂಪಿಸತಮ್ಮ ಸಂಬಂಧಪಟ್ಟಂಗ, ಹೋರಾಟದ ತಯಾರಿಗೆ ಸಂಬಂಧಪಟ್ಟಂಗ ನಾಸಿಕ್ನಿಂದ ಮುಂಬೈವರೆಗೂ ಪಾದಯಾತ್ರೆ ನಡೆಸೋದ್ರ ಮೂಲಕ ರೈತರ ಒಕ್ಕೂಟದ ಉಳಿವಿಗಾಗಿ, ರೈತರ ರಕ್ಷಣೆಗಾಗಿ ಪಾದಯಾತ್ರೆ ಮಾಡಿರ್ತಕ್ಕಂಥ ಏಕೈಕ ಮಹಾನ್ ವ್ಯಕ್ತಿ ಡಾಕ್ಟರ್ ಅಶೋಕ್ ತಾವಲೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು क्रांतिकारी अभिनंदन हेळಕ್ಕೆ बयस्ता हूं। इतनी बड़ी तादाद में ये जो टूर का जो बहुत गंभीर सवाल, इसको लेकर आप यहाँ पर आज कलबुर्गी में आए हैं। आप सभी का अखिल भारतीय किसान सभा की ओर से बहुत बहुत क्रांतिकारी अभिनंदन मैं करना चाहता हूँ और आपको लाल सलाम देना चाहता हूँ। साथियों, कलबुर्गी में इसके पहले भी एक दो बार मुझे आने का मौका मिला। अच्छे किस्म के बड़े हमारे जुलूस यहाँ पर हुए। आज एक याद जरूर आती है कि हमारे किसान सभा के बहुत बड़े नेता कॉमरेड मारुति मानपाड़े जी जो उस वक्त में थे, आज पहली बार जब मैं आ रहा हूँ तो मारुति मानपाड़े जी आज हमारे बीच में नहीं है। आप सभी की ओर से, हमारे सब की ओर से कॉमरेड मारुति मानपाड़े जी को मैं आदरांजलि उनको देना चाहता हूं और उनके इसको लाल सलाम करना चाहता हूं। आज साथियों, जब यहाँ बीजापुर और ये सब आपके जिले यहाँ आए हैं तो मुझे एक चीज की याद आती है कि हमारे महाराष्ट्र का और आपके कर्नाटक का बहुत करीबी संबंध बहुत सालों पहले से रहा है। मेरी हिंदी समझ में आती है? समझ में आती है कुछ हद तक? आती है ना? जरा सरल मैं बोलूंगा, यानी आपको पता चलेगा। महाराष्ट्र और कर्नाटक का बहुत पुराना संबंध ये हमारा है। आपके बीजापुरा के हमारे किसान सभा के संस्थापक कॉमरेड शामराव परुळेकर, इनका जन्म आपके कर्नाटक के बीजापुरा में हुआ था और उन्होंने पूरे महाराष्ट्र में पूरे किसान सभा का पौधा इन्होंने लगाया और किसान सभा पूरे महाराष्ट्र में फैली। लेकिन किसने फैलाया? आपके कर्नाटक के एक सुपुत्र ने, कि जिनका जन्म यहाँ विजापुरा में हुआ था, कॉमरेड शामराव परुळेकर। वो और उनके पत्नी ने, कॉमरेड गोदावरी परुळेकर का नाम भी आप जानते होंगे। इन दोनों ने किसान सभा की शुरुआत होने के बाद
एक बहुत ही जबरदस्त संघर्ष ठाणे जिले में वहां के आदिवासियों का गुलामी के खिलाफ, वहां के बड़े बड़े जो जमींदार थे, साहूकार थे, उनके खिलाफ, वहां के आदिवासियों का गुलामी के खिलाफ का संघर्ष उन्होंने बहुत बड़े पैमाने पर वहां पर लड़ा। और वो जो संघर्ष था वो एक तरफ तेलंगाना का संघर्ष, एक तरफ तिभागा का संघर्ष, तीसरी तरफ पुन्नप्र वायलार का संघर्ष, चौथी तरफ त्रिपुरा के गणमुक्ति परिषद का संघर्ष, ऐसे सभी संघर्षों के साथ वारली आदिवासियों का संघर्ष, ये भी पूरे किसान सभा के इतिहास में, ये पूरे इतिहास में लिखा गया है। ये हमको ध्यान में रखना चाहिए। तो साथियों, ये बात थोड़ा सा अपना इतिहास आपको और हमको जोड़ने वाला इतिहास, इसका मैंने शुरुआत में किया। आज साथियों, हमने सही में इस सम्मेलन का उद्घाटन कैसे किया आपने देखा होगा। ये जो तूर का जो पेड़ है और वो पूरा किस प्रकार से सूख गया है, उसको हम सभी ने हाथ में उठाकर आपके सामने रखा कि ये तूर का कैसा पूरा सत्यानाश हुआ। और मैं आपको कहूं कि आपके कलबुर्गी में, आपके बाकी सभी जिलों में लाखों हेक्टर जमीन जो तूर के नीचे थी, दो कारण की वजह से उसका पूरी तरीके से बर्बादी हुई। एक तो बहुत जबरदस्त बारिश आया, बहुत ही जबरदस्त बारिश आया और उस बारिश में ये पूरा बह गया हमारा जो फसल, जिसको बनाने के लिए हमने पूरा अपना जिंदगी हमने उसमें लगाया था। और दूसरा क्या हुआ, दूसरी काम ये हुआ कि ये बारिश की वजह से एक नए किस्म का, एक जिसको हम बीमारी बोलते हैं, ये बीमारी ये तूर के ऊपर गिरा और वो तूर का पूरा सूख गया पेड़, और इसके वजह से भी बहुत बड़ा नुकसान हुआ। करोड़ों रुपए का नुकसान हुआ है। बात सही है ना? सही है कि नहीं? करोड़ों रुपए का हमारा नुकसान हुआ। ನಾಡ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಪರೇಟರ್ಗಳ ಬದಲಾವಣೆ ಕುರಿತು ಶರಣ್ ಐಟಿ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ದಿನಾಂಕ 4ನೇ ಡಿಸೆಂಬರ್ 2022 ರವಿವಾರದಂದು ಬೆಳಗ್ಗೆ 11:30 ಗಂಟೆಗೆ ಶರಣ್ ಐಟಿ ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಾಡ ಕಚೇರಿ ಕಲಬುರಗಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಪರೇಟರ್ಗಳನ್ನು ಬದಲಾಯಿಸುವ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಅವ್ರು ದುಡ್ಡು ತಗೊಳ್ತಾ ಇರೋದು ನಾಡ ಕಚೇರಿಯಲ್ಲಿ, ಮತ್ತೆ ಅಲ್ಲಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅವ್ರಿಗೂ ಕೇಳಿದ್ವಿ ಎಷ್ಟು ದುಡ್ಡು ತಗೊಳ್ತಾ ಇದ್ದಾರೆ ಅಂತ. ಅದು ಬಿಟ್ಟು ಇಲ್ಲಿ ಆಧಾರ್ ಕರೆಕ್ಷನ್ ಆಗುತ್ತೆ ನಾಡ ಕಚೇರಿಯಲ್ಲಿ. ಏನು ಪಬ್ಲಿಕ್ದು ಕಾಮನ್ ಕೆಲಸ ಇರುತ್ತೆ ಅಲ್ಲಿ ನಾಡ ಕಚೇರಿಯಲ್ಲಿ. ಏನು 371 ಇನ್ಕಮ್ ಕಾಸ್ಟ್ ಆಗಿರ್ಬೋದು, ಆಧಾರ್ ಕರೆಕ್ಷನ್ ಆಗಿರ್ಬೋದು, ವೇರಿಯಸ್ ಕೆಲಸ ಆಗುತ್ತೆ. ಅದು ಕಲಬುರಗಿ ಜಿಲ್ಲೆಯ ಒಂದೇ ನಾಡ ಕಚೇರಿಯಲ್ಲಿ, ಇಲ್ಲೇ ಎದುರುಗಡೆನೇ ಇದೆ, ಜಗತ್ ಮಾಲ್ ಹಿಂದ್ಗಡೆಯಲ್ಲಿ. ಆ ವಿಡಿಯೋವನ್ನು ನಾವು ರಿಲೀಸ್ ಮಾಡ್ತೀವಿ. ಅದು ಅಲ್ಲದೆ ಉಪ ತಹಸೀಲ್ದಾರ್ ಮೀಟ್ ಮಾಡಿದ್ವಿ ಮರುದಿವಸ 24 ಗಂಟೆಯಲ್ಲಿ ಈ ಥರ ಆಗಿದೆ ವಿಷಯ ಅಂತ. ಅವ್ರು ಒಪ್ಕೊಂಡು ಒಂದು ಲೆಟರ್ ಶಿಫಾರಸ್ ಮಾಡ್ತಾರೆ. ಯಾರಿಗೆ? ಮಾನ್ಯ ತಹಸೀಲ್ದಾರ್ ಅವರಿಗೆ. ಏನು ಬರೀತಾರೆ ಅಂದರೆ, ನಾಡ ಕಚೇರಿ ಕಲಬುರಗಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಪರೇಟರ್ ಬದಲಾಯಿಸೋ ಕುರಿತು. ಅಂದ್ರೆ ಆಪರೇಟರ್ ವಿಡಿಯೋನೋ ಮಾಡಿದ್ಕ ಅದನ್ನು ಅವರು ವಿಡಿಯೋ ನೋಡಿಬಿಟ್ಟು ಇವ್ರನ್ನ ಬದಲಾಯಿಸಬೇಕಂತ ಶಿಫಾರಸ್ ಮಾಡ್ತಾರೆ. ಏನಂತಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಡ ಕಚೇರಿ ಕಾರ್ಯಾಲಯ ಕಲಬುರಗಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆಪರೇಟರ್ ನಾಡ ಕಚೇರಿಗೆ ಅರ್ಜಿ ಸಲ್ಲಿಸುವ ಬರುವ ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರು ಬರುತ್ತಿವೆ. ಈ ಕುರಿತು ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡಬೇಡಿ, ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಎಂದು ಸರದಿ ಸಿಬ್ಬಂದಿಗಳಿಗೆ ಅನೇಕ ಸಲ ಮೌಖಿಕವಾಗಿ ತಿಳಿಸಿದರೂ ಕೂಡ ಯಾವುದೇ ಬದಲಾವಣೆ ಆಗುತ್ತಿಲ್ಲ. ಅಲ್ಲದೆ ಸರದಿ ಸಿಬ್ಬಂದಿಗಳು ನಾಡ ಕಚೇರಿ ಪ್ರಾರಂಭವಾಗಿದಿಂದಲೂ ಒಂದೇ ಕಡೆ, ಅಂದರೆ ಸುಮಾರು 10 ವರ್ಷ ಮೇಲ್ಪಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ. ಇವರೆಲ್ಲ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಈ ವಿಷಯನ ಲೋಕಾಯುಕ್ತ SP ಕರ್ನೂಲ್ ಸರ್ಗೆ ಮಾತಾಡಿದೆ. ಅವ್ರು ಹೇಳ್ತಾರೆ, ಕಾಂಟ್ರಾಕ್ಟ್ ಬೇಸ್ ಅವ್ರ ಮೇಲೆ ನಾವು ಲೋಕಾಯುಕ್ತ ರೇಡ್ ಮಾಡೋಕ್ಕಾಗಲ್ಲ. ಅವರು ನಾಡ ಕಚೇರಿ ಒಂದೇ ಟೈಮ್ ರೇಡ್ ಮಾಡ್ಬೋದು, ಬಟ್ ಇಂಡಿವಿಜುವಲ್ ಆಪರೇಟರ್ನ ಸ್ಟ್ರಿಂಗ್ ಆಪರೇಷನಲ್ಲಿ ಹಿಡಿಯೋಕ್ಕಾಗಲ್ಲ, ಯಾಕಂದರೆ ಅವ್ರು ಸರ್ಕಾರಿ ನೌಕರಿ ಅಲ್ಲ ಅಂತ ಹೇಳಿದರು. ಸೊ ಅವರನ್ನು ಬೇರೆ ಕಡೆ ವರ್ಗಾವಣೆ ಮಾಡುವುದಿಲ್ಲ ಎಂದು ತಿಳಿದು ಈ ರೀತಿ ಯಾರ ಮಾತು ಕೇಳದೆ ವರ್ತಿಸುತ್ತಿದ್ದಾರೆ. ಡೆಪ್ಟಿ ತಹಸೀಲ್ದಾರ್ ಏನು ಬರೀತಾರೆ ಅಂದರೆ, ಅವ್ರಿಗೆ ಯಾವ ಕಡೆನೂ ವರ್ಗಾವಣೆ ಮಾಡಲ್ಲ ಅಂತ ಈ ಥರ ಹೆಚ್ಚುವರಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಆದ ಕಾರಣ
ಸರದಿ ವಿಷಯ ಕುರಿತು ತಹಸೀಲ್ದಾರ್ ಗ್ರೇಡ್ 2 ಸರ್ ಇವರು ಸರದಿ ಸಿಬ್ಬಂದಿಗಳ ಸಭೆ ಕರೆದು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ, ಒಂದು ವೇಳೆ ಸಾರ್ವಜನಿಕರಿಗೆ ತೊಂದರೆ ಆದಲ್ಲಿ ನಿಮ್ಮನ್ನು ಬೇರೆ ನಾಡ ಕಚೇರಿಗೆ ವರ್ಗಾವಣೆ ಮಾಡಲಾಗುವುದು ಎಂದು ತಿಳಿಸಿದರು. ಕೂಡ ಯಾವುದೇ ಬದಲಾವಣೆ ಕಂಡು ಬರ್ತಾ ಇಲ್ಲ. ಅಂದ್ರೆ ಅವ್ರು ಯಾವ ಥರ ವರ್ತನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾರ್ವಜನಿಕರಿಂದ ಹಣ ಕೀಳ್ತಾ ಇದ್ದಾರೆ. ಅವರಿಗೆ ನಾವು ಬೇರೆ ಕಡೆ ಟ್ರಾನ್ಸ್ಫರ್ ಆಗಲ್ಲ, ನಾವು ಇಲ್ಲೇ ಇರ್ತೀವಿ ಅಂತ. ಅವರು ಗ್ರೇಡ್ 2 ತಹಸೀಲ್ದಾರ್ ಆರ್ಡರ್ ಇನ್ಸ್ಟ್ರಕ್ಷನ್ ಕೊಟ್ಟರು ಅವರು ಉಸಿಲಿ ನಿಲ್ಲಿಸಿಲ್ಲ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.